ಹೋಗೋಕ್ಕಿಂತ ಮುಂಚೆ ಹೆಂಗಿರುತ್ತೆ ಅಂತ ನೋಡ್ತಾ ಇದ್ದೆ, ಚೆನ್ನಾಗಿರಲ್ಲ, ಇಷ್ಟ ಆಗ್ಲಿಲ್ಲ ಅಂತ. ಬಂದಾದ್ಮೇಲೆ ಅಲ್ಲಿಂದ ಅಲ್ಲಿಗೂ, ಅಲ್ಲಿ ನೋಡಿದ್ಕು ಇಲ್ಲಿ ನೋಡೋದಕ್ಕೂ ಡಿಫ್ರೆಂಟ್, ತುಂಬಾ ಡಿಫ್ರೆಂಟು. ಅಲ್ಲಿ ಹೋಗಿದ್ದು ಹತ್ರದಲ್ಲಿ ನೋಡಿದ್ ಮಾತ್ರ ಸಖತ್ತಾಗಿತ್ತು. ಇಲ್ಲಿ ಇನ್ನೂ ಚೆನ್ನಾಗಿದೆ, ದೂರದಲ್ಲಿ ಹತ್ರಕ್ಕೆ ಹೋಗಿ ನೋಡಿದ್ರೆ ಇನ್ನೂ ಸೂಪರ್. ಮೋಡ ಎಲ್ಲ ಕೌದಿರುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿಂದ ಇಷ್ಟು ಕ್ಲಿಯರ್ ಪಿಕ್ಚರು. ಆಗಿನ ವಿಡಿಯೋಗೆ ಇಲ್ಲಿ ಮತ್ತೆ ಇಲ್ಲಿ ಚೆನ್ನಾಗಿ ಕಾಣ್ತಾ ಇದೆ. This is the main viewpoint. See there. ಅಲ್ಲಿ ಮೇಲೆ ಇಲ್ಲಿ ನೋಡಿ, ಇದು ಜರಿ. ಫೈನಲಿ ರಾಣಿಜರಿ ನೋಡಾಯ್ತು. ಈಗ ಡೈರೆಕ್ಟ್ ಈಗ ಕಳ್ಸ ಹೋಗಿ ಊಟ ಮಾಡ್ಕೊಂಡು ನೆಕ್ಸ್ಟ್ ವ್ಯೂ ಪಾಯಿಂಟ್ ನೋಡಕ್ಕೆ ಹೋಗ್ತಾ ಇದ್ದೀನಿ. ದೊಡ್ಡ ಇಲ್ಲ ಬಾಗ್ ತುಂಬಿ ನೋಡಕ್ ಎಷ್ಟು ಸಖತ್ತಾಗಿದೆ ಅಂದ್ರೆ, ಅಲ್ಲೇ ಹೇಳಿದ್ನಲ್ಲ, ಎಕ್ಸ್ಪ್ಲೋರ್ ಮಾತಾಡಕ್ಕೆ ಮಾತೇ ಇಲ್ಲ, ಅಷ್ಟು ಚೆನ್ನಾಗಿದೆ. ಇಲ್ಲೇ ಇದ್ಬಿಡ್ಬೇಕು ಅಂತ ಅನ್ಸುತ್ತೆ. ಸಿಟಿಗೆ ನೋ ಕನೆಕ್ಷನ್, ಅವಾಗ ಹೋಗಿ ಬರೋಂಥದ್ದು, ಆಮೇಲೆ ಹತ್ತಿರ ಸಿಗುವಂತ ವಸ್ತುಗಳು ಅಲ್ಲೇ ಜೀವನ ಮಾಡ್ತಾ ಇರ್ತಾರೆ. ಸಖತ್ತಾಗಿದೆ ಮಾತ್ರ. ರಾಣಿಜರಿ ನೋಡ್ಕೊಂಡು ಕಳ್ಸಾಗೆ ಬರೋ ಹೊತ್ತಿಗೆ 3 ಗಂಟೆ ಆಯ್ತು. ಈಗ ಸ್ವಲ್ಪ ಊಟ ಮಾಡ್ಕೊಂಡು ಹೋಗೋದು. ಈಗ ಸದ್ಯಕ್ಕೆ ಚಪಾತಿ ಊಟ ಪ್ಲಸ್ ಬಿಸಿನೀರು ಕುಡಿದು ರೆಡಿ ಆಗಬೇಕು. ಸೊ ಮುಗೀತು ಅಲ್ಲಿಗೆ. ಈಗ ಅಲ್ಲಿಗೆ ಹೋಗಿ ನೆಕ್ಸ್ಟ್ ಒಂದು ರೂಮ್ ಬುಕ್ ಮಾಡಿ ಅಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನೆಕ್ಸ್ಟ್ ಏನು ಅಂತ ಪ್ಲಾನ್ ಮಾಡ್ಕೋಬೇಕು. ಈಗ ಚಪಾತಿ ಊಟ ಮಾಡ್ಕೊಂಡು ನೆಕ್ಸ್ಟ್ ಪ್ಲಾನ್ ಮಾಡೋದು. ಈಗ ಊಟ ಆಗಿ ಇದು ಇಲ್ಲಿ ದೇವಸ್ಥಾನ ಇದೆ, ದೇವಸ್ಥಾನ ವಿಸಿಟ್ ಮಾಡಿಬಿಟ್ಟು ನೆಕ್ಸ್ಟ್ ಹ್ಯಾಂಗಿಂಗ್ ಬ್ರಿಡ್ಜ್, ಕಲೇಶ್ವರ ಸ್ವಾಮಿ ದೇವಸ್ಥಾನ, ದಕ್ಷಿಣಕಾರಿ ಕಳಸ ಕ್ಷೇತ್ರ. ಬನ್ನಿ. ಒಳಗಿದೆ ದೇವಸ್ಥಾನ. ಈಗ ನಾವು ಹೋಗ್ತಾ ಇರೋದು ಹ್ಯಾಂಗಿಂಗ್ ಬ್ರಿಡ್ಜ್. ಅದೊಂದು ಮಾತ್ರ ಲೈಫಲ್ಲಿ ಮಾಡ್ಬೇಕಾದ್ರೆ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು. ಅವಾಗಿಂದ ಬೇರೆ ವೀಡಿಯೋಸ್ ಎಲ್ಲ ನೋಡಿ ತುಂಬ ಇಷ್ಟಪಡ್ತೀನಿ. ಈಗ ನಾನಾಗೆ ಒಂದು ಎಕ್ಸ್ಪೀರಿಯೆನ್ಸ್ ಮಾಡೋಕೆ ಹೋಗ್ತಾಯಿದ್ದೀನಿ. ಸಖತ್ತಾಗಿದೆ ನನಗೆ. ಈಗ ನಾವು ಇದು ಕಳಸದಿಂದ ಬಂದಿದ್ದು, ಕಳಸ ಟು ಈಗ ಕಳಸಕ್ಕೆ ಬಂದು ಕಳಸದಿಂದ ಈಗ ಹ್ಯಾಂಗಿಂಗ್ ಬ್ರಿಡ್ಜ್ ನೋಡ್ಕೊಂಡು ನೆಕ್ಸ್ಟ್ ಅಲ್ಲಿಗೆ ಹೊರನಾಡಿಗೆ ಹೋಗ್ತಾ ಇದ್ದೀವಿ. ಕಳಸ, ಬಾಯ್ ಬಾಯ್ ಕಳಸ. ಹ್ಯಾಂಗಿಂಗ್ ಬ್ರಿಡ್ಜ್ ಹತ್ರ ಬಂದು ನೋಡಿ, ಇದೇ ಹ್ಯಾಂಗಿಂಗ್ ಬ್ರಿಡ್ಜ್. ಬನ್ನಿ ಮೇಲೆ ಹೋಗೋಣ, ನಡೀರಿ. ಎಷ್ಟು ಚೆನ್ನಾಗಿದೆ ಅಲ್ವಾ ಹೋಗೋಕ್ಕೆ. ಸೂಪರ್ ಬ್ರೋ, ಸಖತ್ತಾಗಿದೆ. ಕಾಲು ಬೇರೆ ನಡೆಯೋಕ್ಕಾಗ್ತಿಲ್ಲ, ನಡುಗು. ವಾವ್, ಸೂಪರ್ ನೋಡಿ. See there. ವಾವ್, ಏನು ಸಖತ್ತಾಗಿ ಕಾಣ್ತದೆ ನೋಡಿ ಅಲ್ಲಿ.
ಸೂಪರ್ ಆಗಿದೆ ಅಲ್ಲ. ಇದೇ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು ಹ್ಯಾಂಗಿಂಗ್ ಬ್ರಿಡ್ಜ್. ಸಿ ಹೌ ಇಸ್ ದಟ್? ನಂಗಂತೂ ತುಂಬ ಖುಷಿ ಆಗ್ತಾ ಇದೆ. ವಾವ್, ಸೂಪರ್ ಆಗಿದೆ ಮಾತ್ರ. ಬ್ರಿಡ್ಜ್ ಅಂತ ಅನ್ಕೊಂಡ್ರೆ ನಾನು ತುಂಬ ಅಲ್ಲಾಡುತ್ತೆ, ಹಿಂಗೆ ಹೋಗ್ಬೋದು, ಹಿಂಗೆ ಕ್ರಾಸ್ ಮಾಡ್ಕೊಂಡು ಹಿಂಗೆ ಅಂತ ಅನ್ಕೊಂಡೆ. ಸೊ ಮಾತ್ರ ಸಖತ್ತಾಗಿದೆ. ಅಲ್ಲಿ ತನಕ ಹೋಗಿ ಬರೋಣ ಬನ್ನಿ, ತುದಿವರೆಗೂ ಹೋಗಿ ಬರೋಣ ಬನ್ನಿ. ಆಹಾ, ಏನು ಸಖತ್ತಾಗಿದೆ. ಪರವಾಗಿಲ್ಲ, ತುಂಬ ಗಟ್ಟಿ ಇದೆ. ಓಕೆ, ನಾನು ಇದರಲ್ಲಿ ದಾರ ಕಟ್ಟಿರ್ತಾರೆ ಆ ಥರ ಮಾಡ್ಬೋದು ಅಂತ ಅನ್ಕೊಂಡೆ. ಅದಕ್ಕೆ ಕಬ್ಬಣ ಹಾಕಿ ಸೂಪರ್ ಕಟ್ಟಿದೆ. ಡೆಸ್ಟಿನೇಷನ್ ಕಂಪ್ಲೀಟ್. ಇವನಿಗೆ ಮತ್ತೊಂದು ಸರಿ ಹೋಗೋದು. ಖುಷಿ ಖುಷಿ, ತುಂಬ ಖುಷಿ ಆಗ್ತಾ ಇದೆ. ವಾವ್ ವಾವ್, ಸೂಪರ್ ಸೂಪರ್ ಎಕ್ಸ್ಪೀರಿಯನ್ಸ್. ಎಷ್ಟು ಚೆನ್ನಾಗಿದೆ, ಹೆಂಗಿದೆ ಬಾಬಾ? ಅಲ್ಲಿ ತನಕ ಸಖತ್ತಾಗಿರುತ್ತೆ. ನೀನು ನೋಡಿದ್ರೆ ಇನ್ನೊಂದ್ಸರಿ ಎಕ್ಸ್ಪೀರಿಯನ್ಸ್ ಮಾಡು. ಕೊನೆಯವರೆಗೂ ಹೋಗಿ ಬಂದೆ. ಹೋಗು, ಸ್ಲೋ ಮೋಷನ್ ಚೆನ್ನಾಗಿ ಬರಲ್ಲ. ಮಾಡುವ ಸ್ಟೆಪ್ಪ. ಸರಿ ಬಾ. ಬಂದಿರೋದೇ ನೋಡಕ್ಕಂತೆ, ಇನ್ನು ಮತ್ತೆ ಹ್ಯಾಂಗಿಂಗ್ ಬ್ರಿಡ್ಜ್ ನೋಡದೇ ಇರೋಕ್ಕಾಗುತ್ತಾ? ಎಕ್ಸ್ಪೀರಿಯನ್ಸ್ ಮಾಡದೇ ಇರೋಕ್ಕಾಗುತ್ತಾ? ವಾವ್, ಸಕ್ಕತ್ತಾಗಿದೆ ಮಾತ್ರ ನನಗೆ ಅಂತ ನೋಡಿ. ಓ, ನೇತಾಕ್ ಬಿಟ್ಟಿದ್ಯಾ? ನಾನು ನೇತಾಕಂದು ಗೊತ್ತೇ ಆಗಲಿಲ್ಲ. ಹೆಂಗಿದೆ ಬ್ರೋ? ಏನೋ ಬಂದ ರೋಡು, ಬಂದ ಹಳ್ಳಿಗಳು ಹಿಂಗೆ ನೋಡ್ತಾ ಇದ್ದ ರಸ್ತೆಗಳು. ನಮ್ಮೂರು ನೆನಪು ಬರುತ್ತೆ. ನಮ್ಮೂರಲ್ಲಿ ನಾವು ಹಿಂಗೆ ಮಳೆಯಲ್ಲಿ ಯಾವಾಗಾದ್ರೂ ನೆನ್ಕೊಂಡು ಬರ್ತಾ ಇದ್ವಿ ಹಿಂಗೆ ಮಳೆಗಾಲದಲ್ಲಿ. ಈ ಕಡೆ ಎಲ್ಲ ನೀರು ಬೀಳ್ತಾ ಇತ್ತು. ಸೊ ಇಲ್ಲಿಂದ ನೀರು ಬೀಳ್ತಾ ಇದ್ದು, ಇಲ್ಲಿ ಆಟೋ ಆಡ್ಕೊಂಡು ಬರ್ತಾ ಇದ್ವಿ. ಇಲ್ಲಿ ಫ್ರೆಶ್ ವಾಟರ್ ಬೀಳ್ತಾ ಇತ್ತು ಅಲ್ಲಿಂದ. ಸೊ ಸೂಪರಾಗಿ ನೋಡಿ, ಅದಾಗಲೇ ಹ್ಯಾಂಗಿಂಗ್ ಬ್ರಿಡ್ಜಲ್ಲಿ ಬಂದ್ವಲ್ಲ, ಆ ನೀರಿದು. ಇದೇ ಥರ ಬ್ರಿಡ್ಜ್ ಮೇಲೆಲ್ಲ ಕಟ್ಟಬೇಕು, ಸಖತ್ತಾಗಿರುತ್ತೆ. ಕಡೆ ಇಲ್ಲಿಂದ ಅಲ್ಲಿ ಕಾಣುತ್ತೆ ಅಂದ್ಕೊಂಡಿದ್ವಿ. ಇಲ್ಲಿಂದ ಒಂದು ವ್ಯೂ ನೋಡಿ. ಎಲ್ಲ ಕಡೆ ಕೂಡ ಗ್ರೀನ್ ಅಂದರೆ ಸಖತ್ತಾಗಿ ನಡೆಯುತ್ತೆ ನೋಡೋಕ್ಕೆ. ಇಂಥ ಮಜಾ ಗೊತ್ತಾ, ನೋಡ್ತಾ ಇರ್ಬೇಕು. ಸೀದೆ ಯಾವ್ದು ಹೆಸರು? ಶೃಂಗೇರಿನ? ಒಳ್ಳೆ ಥರ ಇದೆ. ಸೊ ಇಲ್ಲಿಗೆ ಒಂದು ರೂಮ್ ಬುಕ್ ಮಾಡಿಬಿಟ್ಟು ಉಳ್ಕಷ್ಟೇ ಅದಕ್ಕೆ ಕಟ್ಕೊಳ್ಳೋದು. ಅದಾದಮೇಲೆ ಸೂಪರ್ ಇಷ್ಟೋಳಣ. ಬೆಳಗ್ಗೆ 8 ಗಂಟೆಗೆ ಶುರು ಮಾಡಿದ ಜರ್ನಿ, ಈಗ ಸಂಜೆ 4 ಗಂಟೆ 4:15 ಆಗಿದೆ. ಸೊ ಈಗ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ನಾಳೆ ಬೇರೆ ಪ್ಲೇಸಿಗೆ ವಿಸಿಟ್ ಮಾಡೋದು. ಒಳ್ಳೆ ರೂಮ್ ಅಂತ ಬುಕ್ ಮಾಡಿದರೆ ಇವರು ಎಂಥ ರೂಮ್ ಬುಕ್ ಮಾಡಿದ್ರು ನೋಡಿಲ್ಲ, ಹೆಂಗಿದೆ, ಚೂರು ಚೆನ್ನಾಗಿಲ್ಲ. ನಿಜ ಹೇಳ್ತೀನಿ, ನಿಜ ನಂಗೆ ಇಷ್ಟ ಆಗಲಿಲ್ಲ. ಪರವಾಗಿಲ್ಲ, ಏನು ಇವತ್ತಿನ ಒಂದು 6 ಗಂಟೆಯಿಂದ ಬೆಳಿಗ್ಗೆ 7 ಗಂಟೆ ತನಕ ಅಲ್ವಾ, 12 ಅವರ್ಸ್ ಎಂಜಾಯ್ ಮಾಡ್ಬೋದು, ಆರಾಮಾಗಿರ್ಬೋದು. ಆಗಲೇ ಫುಲ್ಲೆಲ್ಲ ಟ್ಯಾನ್ ಆಗೋಗಿದೆ. ಸೊ ಹೆಂಗಿದೆ? ಏನು ಮಾಡ್ತಿದ್ಯಾ? ಬ್ಯಾಟ್ರಿ ಏನೋ ಬೆಚ್ಚಗೆ ನೀನು ಎಲ್ಲ ಸೇವ್ ಮಾಡ್ಕೊಂಡಿದೀಯಾ. ನಮಗಿಲ್ಲ ನೋಡು, ನೆಂದೋಗಿದೆ. ಫ್ರೆಶ್ ಅಪ್ ಆಗಿ ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಈಗಲೂ ತುಂಬ ಮಳೆ ಬರ್ತಾ ಇದೆ, ಸ್ವಲ್ಪ ಉದುರ್ತಾ ಇದೆ ಯಾವ ಕಡೆನೂ. ಸೊ ಇದೆ ಶ್ರೀ ಅನ್ನಪೂರ್ಣೇಶ್ವರಿ.
see there. ನಾನು ವಿಸಿಟ್ ಮಾಡೋ ಪ್ಲೇಸಸ್ ಎಲ್ಲ ಹೊಸದೇ. ಈಗ ಎಡುತ್ತಾ ಇದೆ. ಫ್ರಂಟಲ್ಲಿ ಎಷ್ಟು ಚೆನ್ನಾಗಿದೆ. ಫ್ರಂಟ್ ಎಷ್ಟು ಚೆನ್ನಾಗಿದೆ, ಡಿಸೈನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ನಾನೇನಿಲ್ಲ, ನಿಮ್ಗೆ ಅದೇ ಬೇಕಿರೋದು. ಆರು ಗಂಟೆಗೆ ದೇವಿ ದರ್ಶನಕ್ಕೆ ಅಂತ ಹೋದ್ವು. ಅಲ್ಲಿ ದೇವಸ್ಥಾನ ಮುಂದೆ ಫೋಟೋ ತಗೊಂಡು ಜನ ತುಂಬಾ ಕಮ್ಮಿ ಇದ್ರು, ಸೊ ಬೇಗ ದರ್ಶನ ಆಯ್ತು. ಅದಾದ್ಮೇಲೆ ಸ್ವಲ್ಪ ಹೊತ್ತು ಅಲ್ಲಿ ಕೂತಿದ್ದು. ನಂತರ 7 ಗಂಟೆಗೆ ಊಟ ಮಾಡ್ಕೊಂಡು ಅದಾದ್ಮೇಲೆ ರೂಮಿಗೆ ಬಂದು ಹಾಗೆ ಸ್ವಲ್ಪ ಹರಟೆ ಹೊಡಿತಾ ಈಗ ಅವರ ರೂಮಿಗೆ ಹೋಗ್ತದಂತೆ. ಇದಾಗಿತ್ತು ಈ ಒಂದು ದಿನದ ವಿಡಿಯೋ. ನೆಕ್ಸ್ಟ್ ನಾಳಿನ ನಾಳೆ ಅದು ಹಂಗೆ ಡೈರೆಕ್ಟ್ ಯಾವ್ದು ಟ್ರಿಮ್ ಇಲ್ದಂಗೆ ಅಪ್ಲೋಡ್ ಮಾಡಬೇಕು, ಸಾಕಾದಾಗ ಬರುತ್ತೆ. ನಾಳಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್. ಓಕೆ ಫ್ರೆಂಡ್ಸ್, ಇವನು ಹೋಗಲ್ಲಿ ನನಗೆ ಹೇಳಲ್ಲ. ಸರಿ ಸ್ನೇಹಿತರೆ, ನಾಳೆ ಸಿಗೋಣ. ನಾಳೆ